ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನು ಅಂತಂದರೆ ಮಕ್ಕಳಿಗೆ ಶ್ಲೋಕಗಳ ಹೇಳ್ಕೊಡ್ಬೋದು, ಸಹಸ್ರನಾಮಗಳು ಕೂಡ ಹೇಳ್ಕೊಡ್ಬೋದು. ಆದರೆ ಅವ್ರದ್ದೇ ಆದ ರೀತಿಯಲ್ಲಿ ಹೇಳ್ಬೋದು, ಮತ್ತು ಭಜನೆ ಹಾಡುಗಳು ಕೂಡ ಹೇಳ್ಕೊಡ್ಬೋದು. ಆಯಿತಾ? ಸೊ ಹಾಗಾಗಿ ನಾನೀಗ ಆಲ್ರೆಡಿ ಮಕ್ಕಳಿಗೆ ಶ್ಲೋಕಗಳು ಹೇಳ್ಕೊಡೋದು ಕೂಡ ನಾನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ದೊಡ್ಡವರು ಕೂಡ ಹೇಳ್ಕೊಬೋದು. ಮತ್ತು ಕೇಶವನಾಮ ಹಾಕ್ಕೊಟ್ಟಿದ್ದೀನಿ. ಆಮೇಲೆ ಸಹಸ್ರನಾಮಗಳು ಇನ್ನೂ ಶುರು ಮಾಡಿಲ್ಲ, ಇನ್ನು ಮುಂದಕ್ಕೆ ಮಾಡೋಣ ಅಂತ ಇದ್ದೀನಿ. ಮತ್ತು ಇದು ಸ್ತೋತ್ರಗಳು ಕೂಡ ಹೇಳ್ಕೊಡ್ತಾನೆ ಬರ್ತಾ ಇದ್ದೀನಿ. ಅದೇ ಥರನ ಅದು ಏನು ಒಂದೊಂದೇ ಸ್ಟ್ಯಾನ್ಸನ್ನು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ, ಹೌದಲ್ವಾ? ಇವಾಗ ಅದೇ ಥರನೇ ಮಕ್ಕಳು ಇದನ್ನು ಶ್ಲೋಕ ಕಾಂಪಿಟೇಷನ್ ಅಂತ ಸ್ಕೂಲುಗಳಲ್ಲಿ ನಡೆಯುತ್ತೆ. ಅಂಥ ಟೈಮ್ಗಳಲ್ಲಿ ಈ ಥರದೊಂದು ಸಣ್ಣ ಭಜನೆ ಹಾಡುಗಳನ್ನ ಕಲ್ತ್ಕೊಂಡಾಗ ತುಂಬ ಅವರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಒಂದು ಉದ್ದೇಶದಿಂದ ನಾನು ಈ ಒಂದು ಹಾಡನ್ನು ನಾನು ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದು ನಾನು ಶುರು ಮಾಡ್ತಿರೋದ್ರಿಂದ ಇದು ಗಣೇಶನ ಮೇಲೇ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಗಣೇಶಂದೇ ಫಸ್ಟು ಹೇಳ್ತಾ ಇದ್ದೀನಿ. ಈ ಹಾಡು ಬಂದು ಗಜಾನನ ಹೇ ಗಜಾನನ ಅಂತ ಅಂದ್ಬಿಟ್ಟು ಅಂತ. ಸೊ ಹಂಗಾಗಿ ಗಜಾನನ ಮಕ್ಕಳಿಗೆ ಎಲ್ಲರಿಗೂ ಫೆಮಿಲಿಯರ್ ಆಗಿರುತ್ತೆ, ಗಣೇಶಂದು ಅಂತ ಅಂದ್ಬಿಟ್ಟು ಅಂತ. ಹಾಗಾಗಿ ಆ ಒಂದು ಹಾಡನ್ನೇ ಇಂದನೇ ಶುರು ಮಾಡೋಣ ಅಂತ ಶುರು ಮಾಡ್ತಿದ್ದೀನಿ. ಈಗ ಶುರು ಮಾಡೋಣ. ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ ಹೇ ಶಿವನಂದನ ಜಯ ಜಗವಂದನ ಹೇ ಶಿವನಂದನ ಜಯ ಜಗವಂದನ ವಿದ್ಯಾ ಬುದ್ಧಿ ಪ್ರದಾಯಕ ವಿದ್ಯಾ ಬುದ್ಧಿ ಪ್ರದಾಯಕ ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ ಪರಮ ನಿರಂಜನ ಮೂಷಿಕವಾಹನ ಪರಮ ನಿರಂಜನ ಮೂಷಿಕವಾಹನ ಭಕ್ತಿಪುರೀಶ್ವರ ಗಜಾನನ ಭಕ್ತಿಪುರೀಶ್ವರ ಗಜಾನನ ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ. ಎಷ್ಟು ಈಸಿ ಇದೆ ಅಲ್ವಾ? ಇದನ್ನು ನಾನು ನಿಮಗೆ ಲೈನ್ ಬೈ ಲೈನ್ ಈಗ ಹೇಳ್ಕೊಡ್ತೀನಿ. ನೀವು ಮಕ್ಕಳಿಗೆ ಹೇಳ್ಕೊಡೋಕೆ ಈಸಿ ಆಗುತ್ತೆ, ಅಥವಾ ಮಕ್ಕಳೇ ನೋಡ್ತಿರೋರಿಗೆ ಇದು ಕಲೀಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ಗಜಾನನ ಹೇ ಗಜಾನನ. ಗುಡ್. ಮತ್ತೊಮ್ಮೆ ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ. ಮತ್ತೊಮ್ಮೆ ಗೌರೀತನಯ ಗಜಾನನ. ಓಕೆನಾ? ಇದೇ ಥರ ಹೇಳಬೇಕು. ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ. ಇದನ್ನು 2 ಟೈಮ್ಸ್ ರಿಪೀಟ್ ಮಾಡಬೇಕು. ಓಕೆ? ಈಗ ನೆಕ್ಸ್ಟು ಹೇ ಶಿವನಂದನ ಜಯ ಜಗವಂದನ. ಇನ್ನೊಮ್ಮೆ ಹೇ ಶಿವನಂದನ ಜಯ ಜಗವಂದನ ವಿದ್ಯಾ ಬುದ್ಧಿ ಪ್ರದಾಯಕ. ಇದನ್ನು ಇನ್ನೊಂದ್ಸಲ ವಿದ್ಯಾ ಬುದ್ಧಿ ಪ್ರದಾಯಕ. ಈಗ ಮತ್ತೊಮ್ಮೆ ಪಲ್ಲವಿ ಹಾಡಬೇಕು. ಗಜಾನನ ಹೇ ಗಜಾನನ ಗೌರೀತನಯ ಗಜಾನನ. ಓಕೆ? ಇದಾದಮೇಲೆ ನೆಕ್ಸ್ಟ್ ಪರಮ ನಿರಂಜನ ಮೂಷಿಕವಾಹನ. ಇನ್ನೊಮ್ಮೆ ಪರಮ ನಿರಂಜನ ಮೂಷಿಕವಾಹನ ಭಕ್ತಿಪುರೀಶ್ವರ ಗಜಾನನ ಭಕ್ತಿಪುರೀಶ್ವರ ಗಜಾನನ
ಈಗ ಮತ್ತೊಮ್ಮೆ ಪಲ್ಲವಿ ಹಾಡಬೇಕು. ಗಜಾನನಾಯೇ ಗಜಾನನ ಗೌರಿ ತನಯ ಗಜಾನನ. ಮತ್ತೊಮ್ಮೆ ಹಾಡಬೇಕು. ಗಜಾನನ ಹೇ ಗಜಾನನ ಗೌರಿ ತನಯ ಗಜಾನನ ಗೌರಿ ತನಯ ಗಜಾನನ ಅಂತ ಹೇಳಿ ನಿಲ್ಲಿಸ್ಬೇಕು. ಇದು ಎಷ್ಟು ಈಸಿ ಇದೆ ಅಲ್ವಾ? ಬರೀ ಪಲ್ಲವಿ, ಒಂದು ಪಲ್ಲವಿ, ಎರಡು ಅನುಪಲ್ಲವಿ ಇಷ್ಟೇ ಇರೋದು ಇದರಲ್ಲಿ, ಇನ್ನೇನು ಜಾಸ್ತಿ ಇಲ್ಲ ಆಯಿತಾ. ಒಂದು ಪಲ್ಲವಿ, ಎರಡು ಚರಣ ಇಷ್ಟಿದೆ. ಇಷ್ಟನ್ನು ನೀವು ಕಲ್ತ್ಕೊಂಡ್ರೆ ತುಂಬ ಈಸಿ, ತುಂಬ ಬೇಗ. ಮತ್ತು ಇನ್ನೊಂದು, ಮಕ್ಕಳಿಗೆ ಇದು ಕಷ್ಟ ಅಂತ ಅನಿಸೋದೇ ಇಲ್ಲ. ಶ್ಲೋಕ ಕಾಂಪಿಟೇಷನ್ಸಲ್ಲಿ ಸ್ಕೂಲುಗಳಲ್ಲಾಗಲಿ ಅಥವಾ ಬೇರೆ ಎಲ್ಲ ಆಗಲಿ ಈ ಥರದ್ದೊಂದು ಹಾಡಿದಾಗ ಕೇಳೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ, ಡಿಸ್ಟ್ರ್ಯಾಕ್ಟೂ ಆಗಲ್ಲ. ಓಕೆನಾ? ಇದೇ ಥರ ಮತ್ತೆ ಇನ್ನೊಂದು ಸಣ್ಣ ಸಣ್ಣ ಭಜನೆ ಜೊತೆಗೆ ಅಥವಾ ಹಾಡಿನ ಜೊತೆಗೆ ಬರ್ತೀನಿ ವಿಡಿಯೋದಲ್ಲಿ. ಓಕೆನಾ? ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.